ರೈಲು ಹೋರಾಟ ಸಮಿತಿ ರಾಮದುರ್ಗ ವತಿಯಿಂದ ಆಗಸ್ಟ್ 11ರಂದು ಉಪವಾಸ ಸತ್ಯಾಗ್ರಹ ಸುದ್ದಿಗೋಷ್ಠಿ ನಡೆಸಿದ ಬಿಯು ಬೈರಕದಾರ. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ರಾಜ್ಯಾಧ್ಯಕ್ಷ ರೈಲು ಹೋರಾಟ ಸಮಿತಿ ರಾಮದುರ್ಗ ಅಧ್ಯಕ್ಷ ಬಿಯು ಬೈರಕದಾರ, ರಾಮದುರ್ಗಕ್ಕೆ ಹೊಸ ರೈಲು ಮಾರ್ಗ ಒತ್ತಾಯಿಸಿ ರೈಲು ಹೋರಾಟ ಸಮಿತಿ ರಾಮದುರ್ಗ ಹಾಗೂ ವಿವಿಧ ಸಂಘಟನೆಗಳ ವೇದಿಕೆ ವತಿಯಿಂದ ಆಗಸ್ಟ್ 11, 2025 ಸೋಮವಾರದಂದು ತಾಲೂಕು ಆಡಳಿತ ಭವನ ಮಿನಿ ವಿಧಾನಸೌಧದ ಮುಂದೆ ಉಪವಾಸ ಸತ್ಯಾಗ್ರಹ ಪ್ರಾರಂಭಿಸಲಾಗುವುದು ಹಾಗೂ ನಾವು ಹಲವು ವರ್ಷಗಳಿಂದ ನಮ್ಮ ಮಾನವ ಹಕ್ಕು ಸಂಘಟನೆಯಿಂದ ಸಾರ್ವಜನಿಕರ ಮತ್ತು ರೈತರ ಹಿತದೃಷ್ಟಿಯಿಂದ ಸಾಕಷ್ಟು ಸಾರಿ ಪ್ರತಿಭಟನೆ ಮಾಡುತ್ತಾ ಬಂದಿದ್ದೇವೆ. ಕಾರಣ ರಾಮದುರ್ಗಕ್ಕೆ ಹೊಸ ರೈಲು ಮಾರ್ಗಕ್ಕೆ ದಿನಾಂಕ 23/6/2025ರಂದು ಮನವಿಯನ್ನ ತಮಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಿದ್ದು ಇದೆ. ಆದರೂ ಯಾವುದೇ ರೀತಿ ನಮಗೆ ಸ್ಪಂದನೆ ಸಿಕ್ಕಿಲ್ಲ. ಅದಕ್ಕಾಗಿ ವಿವಿಧ ಸಂಘಟನೆಯ ಪದಾಧಿಕಾರಿಗಳು ಉಪವಾಸ ಸೇರಿ ಕುಳಿತಿದ್ದೇವೆ ಎಂದು ಮಾತನಾಡಿದರು. ಸಂದರ್ಭದಲ್ಲಿ ರೈಲು ಹೋರಾಟ ಸಮಿತಿಯ ಮುಖಂಡರಾದ ಡಿಎಫ್ ಹಾಜಿ, ಶಶಿಕಾಂತ್ ನೆಲ್ಲೂರ್, ರಾಜು ಅರ್ಲಾಪುರ್, ಶಿವಾನಂದ್ ಮಿಲಾನಿ, ದಾದಾ ಪೀರ್ ಕೆರೂರ್ ಉಪಸ್ಥಿತರಿದ್ದರು. ಎಂಡಿ ಸೋಹಿಲ್ ಬೈರಕದಾರ, ಜಿಟಿ ನ್ಯೂಸ್ ಕನ್ನಡ, ರಾಮದುರ್ಗ. ನಾವು ಇದನ್ನ ಸರ್ಕಾರಕ್ಕೆ ಮುಂದೆ ಕಳಿಸಿದೀವಿ ಅಂತ ಇಷ್ಟು ಹೇಳಿದ್ರು, ಆದರೆ ಯಾವುದೋ ಸ್ಪಂದನೆ ಕೊಡಲಿಲ್ಲ. ಮತ್ತೆ 23 ಜುಲೈ ನಾನು ಮತ್ತೆ ಮನವಿ ಕೊಟ್ಟಿದ್ವಿ. ಇಲ್ಲ, ನಾವು ಸರ್ಕಾರ ಕೂಡ ಸ್ಪಂದಿಸ್ತಾ ಇಲ್ಲ, ಅಧಿಕಾರಿಗಳು ನಮ್ಗೆ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ, ಅದಕ್ಕಾಗಿ ನಾವು ಉಪವಾಸ ಸತ್ಯಾಗ್ರಹ ಕೂಡಲಿಕ್ಕೆ ಬಯಸಿದ್ದೀವಿ ಅಂತೇಳಿ ಮತ್ತೆ ಮನವಿ ಕೊಟ್ಟಿವಿ. ಈಗ ಯಾವುದೇ ನಾವು ಮನವಿ ಕೊಟ್ಟರು ನಮಗೆ ಸರಿಯಾಗಿ ಸ್ಪಂದನೆ ಸಿಗ್ತಾ ಇಲ್ಲ. ಅದಕ್ಕೋಸ್ಕರ ನಾವು ನಮ್ಮ ವೇದಿಕೆ ವತಿಯಿಂದ 11 ಸೋಮವಾರ 11/8/2025ರಂದು ಮಿನಿ ವಿಧಾನಸೌಧ ಎದುರಿಗೆ ಸ್ಟೇಜ್ ಹಾಕೊಂಡು ಉಪವಾಸ ಸತ್ಯಾಗ್ರಹ ಮಾಡಲಿಕ್ಕೆ ಬಯಸಿದ್ದೇವೆ. ಖಂಡಿತವಾಗಿ ಕುಂದಿರ್ತೀವಿ. ಈಗ ತಹಸೀಲ್ದಾರ್ ಸಾಹೇಬರಿಗೆ, ಆಮೇಲೆ ಪೊಲೀಸ್ ಸ್ಟೇಷನ್ಗೆಲ್ಲ ಪೊಲೀಸ್ ಇಲಾಖೆಗೆ ಮನವಿ ಕೊಟ್ಟಿದ್ದೀವಿ. ಇವತ್ತು ಈ ಪ್ರೆಸ್ ಮೀಟ್ ಮುಗಿದ ತಕ್ಷಣ ನಾವು ಎಲ್ಲ ಇಲಾಖೆಗೆ ಹೋಗಿ ಪರ್ಮಿಷನ್ ಕೂಡ ತಗೋತೀವಿ. ಈಗ ಈ ವೇದಿಕೆ ತಮ್ಮ ಕಡೆಯಿಂದ ನಾವು ಇಡೀ ನಮ್ಮ ರಾಮದುರ್ಗ ತಾಲೂಕಿನಾದ್ಯಂತ ಹಿರಿಯರಿಗೆ, ಗಣ್ಯಮಾನ್ಯರಿಗೆ, ಎಲ್ಲ ಸಂಘಟನೆಯವರಿಗೆ, ಎಲ್ಲ ಪದಾಧಿಕಾರಿಗಳಿಗೆ ವಿನಂತಿ ಮಾಡ್ಕೋತೀವಿ. ನಾವು ನಾಳೆ ಸೋಮವಾರ 11ನೇ ತಾರೀಕಿಗೆ ಉಪವಾಸ ಸತ್ಯಾಗ್ರಹ ಕೂಡ್ತಾ ಇದ್ದೀವಿ. ತಮ್ಮೆಲ್ಲರ ಬೆಂಬಲ ಇರಲಿ, ತಮ್ಮೆಲ್ಲರ ಸಹಕಾರ ಇರಲಿ. ನಾವು ಯಾವುದೇ ಕಾರಣಕ್ಕೂ ಸಂಬಂಧಪಟ್ಟ ಅಧಿಕಾರಿಗಳು, ರೈಲ್ವೆ ಸಚಿವರು ಬರುವವರೆಗೆ ಉಪವಾಸವನ್ನು ಕೂತು ಎಳಂಗಿಲ್ಲ, ಉಪವಾಸ ಸತ್ಯಾಗ್ರಹವನ್ನು ಬಿಟ್ಟು ಬಿಡಂಗಿಲ್ಲ, ಎಳಂಗಿಲ್ಲ. ಯಾಕೆ ಅವ್ರು ಬರುವವರೆಗೆ ಉಗ್ರವಾಗಿ ನಾವು ಎಲ್ಲ ನಮ್ಮ ಜೊತೆಗೆ ಭಾಳಷ್ಟು ಜನ, ಮೊನ್ನೆ ಒಂದು 10 ಜನ ಹೆಸರು ಬರ್ಸಿದ್ರು. ಅದರಲ್ಲಿ ನನ್ನ ಜೊತೆಗೆ ಡಿಎಫ್ ಹಾಜಿ ಅವರು, ನೆಲ್ಲೂರ್ ಅವರು, ಆಮೇಲೆ ಮಂಜುನಾಥ್ ಮಾದರ್, ಹೀಗೆ ಕೆಲವು CS ಹಿರೇಮಠ ಸ್ವಾಮಿಗಳು, ಈ ಥರ ಒಂದು 10 ಜನ ನಮ್ಗೆ ಹೆಸರು ಬರ್ಸಿದ್ದಾರೆ. ಉಪವಾಸ ಸತ್ಯಾಗ್ರಹ ನಿಮ್ಮ ಜೊತೆಗೆ ನಾವು ಕೂಡ್ತೀವಿ ಅಂತೇಳಿ. ನಾವು ಯಾವುದೇ ಸಂದರ್ಭ ಬಂದರೂ ಯಾರು ಹೇಳಿದ್ರು ಕೂಡ ಉಪವಾಸ ಸತ್ಯಾಗ್ರಹ ಬಿಟ್ಟು ಇಳಂಗಿಲ್ಲ. ನಮ್ಗೆ ಬರೀ ಏನು ಸರ್ಕಾರ ಬಂದು ಮನವೊಲಿಸಿ ಹೋದ್ರೆ ನಾವು ಕೇಳಂಗಿಲ್ಲ. ಸಂಬಂಧಪಟ್ಟ ಸಚಿವರು, ಆಮೇಲೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ನಮಗೆ ಬರೀ ಬಾಯಿ ಮಾತಿಗೆ ಹೇಳಬಾರ್ದು, ಮಾಡೇ ಮಾಡ್ತೀವಿ ಅಂತ ಹೇಳಿದ್ರೆ ಮಾತ್ರ ನಾವು ಉಪವಾಸ ಸತ್ಯಾಗ್ರಹ ಬಿಟ್ಟು ಹೇಳ್ತೀವಿ, ಇಲ್ಲ ಅಂದ್ರೆ ಇಲ್ಲ. ಈ ತಮಗೆ ವಿನಂತಿ ಏನಪ್ಪಾ ಅಂತಂದ್ರೆ, ನಾವು ಈ ಸತ್ಯಾಗ್ರಹವನ್ನು ಮಾಡಲಿಕ್ಕೆ ಬಯಸಿದ್ದೀವಿ. ತಮ್ಮೆಲ್ಲರ ಸಹಕಾರ ಇರಲಿ. ಈ ಇಡೀ ರಾಮದುರ್ಗ ತಾಲೂಕಿನಾದ್ಯಂತ ಎಲ್ಲ ಸಂಘಟನೆಯವರಿಗೆ, ಎಲ್ಲ ಅವರಿವರನ್ನದೇ ಯಾವುದೇ ಜಾತಿ ಭೇದ ಭಾವ ಬಿಟ್ಟು ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ತಮ್ಮೆಲ್ಲರ ಬೆಂಬಲ ನಮಗೆ ಇರಲಿ ಅಂತೇಳಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. PUC ಮುಗಿಸಿ ನರ್ಸಿಂಗ್ ಮಾಡಲು ಹಾಗೂ ಫಿಸಿಯೋಥೆರಪಿ ಮಾಡಲು ಇಚ್ಛಿಸುವವರಿಗೆ ಉತ್ತಮ ಅವಕಾಶ. ಹುಮ್ನಾಬಾದ್ನ HKDETಯ ಉಮಾದೇವಿ ಪಾಟೀಲ್ ಕಾಲೇಜ್ ಆಫ್ ನರ್ಸಿಂಗ್ ನಲ್ಲಿ BSc ನರ್ಸಿಂಗ್ ಹಾಗೂ ಡಿಪ್ಲೊಮಾ ನರ್ಸಿಂಗ್ ಕೋರ್ಸ್ ಲಭ್ಯ. ಹಾಗೂ ಭೀಮರಾವ್ ಪಾಟೀಲ್ ಕಾಲೇಜ್ ಆಫ್ ಫಿಸಿಯೋಥೆರಪಿನಲ್ಲಿ BPT ಮತ್ತು MPT ಸ್ನಾತಕೋತ್ತರ ಪದವಿ ಲಭ್ಯವಿದೆ. ಇಲ್ಲಿ ಪ್ರವೇಶ ಪ್ರಾರಂಭವಾಗಿದ್ದು ಉತ್ತಮವಾದ ಕ್ಲಾಸ್ ರೂಮ್, ಅನುಭವವುಳ್ಳ ಅಧ್ಯಾಪಕರಿಂದ ಬೋಧನೆ, ಪ್ರತ್ಯೇಕ ಲ್ಯಾಬ್ಗಳ ವ್ಯವಸ್ಥೆ, ಹೈಟೆಕ್ ಆಸ್ಪತ್ರೆಯೂ ಲಭ್ಯವಿದೆ. ಹಾಗೂ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆಯೂ ಲಭ್ಯವಿದೆ. ಹಾಗಿದ್ರೆ ತಡೆಯಾಕೆ, ಹಿಂದೆ ಭೇಟಿ ನೀಡಿ. NH65 ರಸ್ತೆ, ವೀರಭದ್ರಗಿರಿ, ಸಿಂದನಕೀರ ಕ್ರಾಸ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆಡಳಿತಾಧಿಕಾರಿ ಡಾಕ್ಟರ್ ಸದಾನಂದ ಪತ್ರಿ, 9019078988.
ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿದಾಯಕ ಶೋರೂಮ್ ನಿಮ್ಮ ಎಸ್ಪಿ ಟಿವಿಎಸ್ ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ಪಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮರಾಬಾದ್.